ಸಂಕಷ್ಟದಲ್ಲಿದ್ದ ಬಡ ಕುಟುಂಬವೊಂದಕ್ಕೆ ಶ್ರೀರಂಗಪಟ್ಟಣದ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಆರ್ಥಿಕ ನೆರವು ಹಾಗೂ ಆಸರೆ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಅರಕೆರೆ ಗ್ರಾಮದ ಪುಟ್ಟೇಗೌಡ ಎಂಬುವವರ ಮನೆಯಲ್ಲಿ ಸಂಭವಿಸಿದ ಗ್ಯಾಸ್ ಅಗ್ನಿ ದುರಂತದಿಂದ ಕುಟುಂಬವು ಸರ್ವಸ್ವವನ್ನ ಕಳೆದುಕೊಂಡು ಬೀದಿಗೆ ಬಂದಿತ್ತು. ಮೊನ್ನೆ ರಾತ್ರಿ ಅರಕೆರೆ ಗ್ರಾಮದ ಪುಟ್ಟೇಗೌಡ ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಗ್ಯಾಸ್ ಸೋರಿಕೆಯಾಗಿ ಅಗ್ನಿ ದುರಂತ ಸಂಭವಿಸಿತ್ತು. ಈ ಭೀಕರ ಅವಘಡದಲ್ಲಿ ಮನೆ ಸೇರಿದಂತೆ ಮನೆಯಲ್ಲಿದ್ದ ಧನ ಧಾನ್ಯಗಳು, ಬಟ್ಟೆ ಹಾಗೂ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ವು. ಆಹಾರವಿಲ್ಲದ ಕುಟುಂಬವು ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಪುಟ್ಟೇಗೌಡ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ತಕ್ಷಣವೇ ವೈಯಕ್ತಿಕವಾಗಿ ಆರ್ಥಿಕ ನೆರವು ನೀಡಿದ್ದಲ್ಲದೆ ಕುಟುಂಬಕ್ಕೆ ವಾಸಿಸಲು ತಾತ್ಕಾಲಿಕ ಮನೆ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಮಾಜಿ ಶಾಸಕರ ಈ ತ್ವರಿತ ಸ್ಪಂದನೆ ಮತ್ತು ಮಾನವೀಯತೆಗೆ ಅರಕೆರೆ ಗ್ರಾಮಸ್ಥರು ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎರಡು ಶ್ರೀರಂಗಪಟ್ಟಣದಿಂದ ಬಂದದ್ದು 2:25 ನಿಮಿಷ ಆಗೋಯ್ತು ಅಣ್ಣ. ನಮಗೆ ಬೇಸಿಗೆ ಟೈಮ್ಗಳಲ್ಲಿ ಇಲ್ಲೆಲ್ಲರೂ ಹೆಡ್ ಕ್ವಾರ್ಟರ್ಸ್ ಒಂದು ಹತ್ರದಲ್ಲೇ ಹಾಕೊಬಿಟ್ಟಿರೋ ಒಂದು ವ್ಯಾನು ಅಂದರೆ ಅನಿರೀಕ್ಷ ಆಕಸ್ಮಿಕ ಪವರ್ ಫೋನ್ ಮಾಡಿ ಬರ್ತಿದಂಗೆ ಸ್ವಲ್ಪ ಕೆಳಗಡೆ ಹಂಗೆ ಅದು ಇಲ್ಲ ಅಂದ್ರೆ ಫುಲ್ಲು ಎಲ್ಲ ಬೀರು ಬೆಳಿಗ್ಗೆ ನೋಡಿ ಅಮ್ಮ ಸ್ವಲ್ಪ ಕಿಟಕಿ ಅದು ಮೆಲ್ಟ್ ಆಗಿರುತ್ತೆ, ಏನೂ ಆಗಲ್ಲ, ಚಿನ್ನ ಸಿಗ್ಬೋದು ಅಂತ ಹೇಳಿದ್ದಾರೆ. ಬಟ್ ನಿನ್ನೇನು ತುಂಬಾ ಕಾವಿದೆಯಲ್ಲ, ಹೋಗಕ್ ಆಗ್ತಾ ಇಲ್ಲ, ನೋಡ್ಬೇಕು.